ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಇವತ್ತು ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಗಸಗಸೆ ಪಾಯಸಕ್ಕೆ ಬೇಕಾದ ಸಾಮಗ್ರಿಗಳು: 4 ಸ್ಪೂನ್ ಗಸಗಸೆ, 6 ಸ್ಪೂನ್ ಅಕ್ಕಿ, ಬೆಲ್ಲ 1 ಕಪ್ಪು, ಬಾದಾಮಿ 20, ಏಲಕ್ಕಿ 5, ತೆಂಗಿನಕಾಯಿ ತುರಿ 1 ಕಪ್ಪು. ಇಲ್ಲಿ ಅಕ್ಕಿ ಮತ್ತು ಗಸಗಸೆನ ಕಂದು ಬಣ್ಣ ಥರ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಈಗ ಅಕ್ಕಿನ ಚೆನ್ನಾಗಿ ಕಂದು ಬಣ್ಣದಂಗೆ ಹುರ್ಕೊಂಡು ಜಾರ್ಗೆ ಹಾಕ್ಕೊಳ್ಬೇಕು. ನೆಕ್ಸ್ಟು ಗಸಗಸೆನೂ ಸೇಮ್ ಅದೇ ಥರ ಹುರ್ಕೊಂಡು ಜಾರ್ಗೆ ಹಾಕಬೇಕು. ಇದನ್ನು ಜಾರಕ್ಕೆ ಸೇರಿಸಾದ್ಮೇಲೆ ಸೈಡಲ್ಲಿ ಮಡಗಿರೋ ಏಲಕ್ಕಿನ ಅದರೊಳಗಡೆ ಹಾಕಬೇಕು. ಜೊತೆಗೆ 1 ಕಪ್ ತೆಂಗಿನ ತುರಿನೂ ಹಾಕ್ಕೊಳ್ಬೇಕು. ಇದನ್ನು ನುಣ್ಣಗೆ ರುಬ್ಕೋಬೇಕು. ಗಸಗಸೆ ಅಕ್ಕಿನ ರುಬ್ಬಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ನೀಟಾಗಿ ಸೇರಿಸ್ಕೊಳ್ಬೇಕು. ಅದಕ್ಕೆ ಇದಕ್ಕೆ 2 ಕಪ್ಪು ಬೆಲ್ಲ ಹಾಕೋಬೇಕು. ನೀವು 2 ಕಪ್ ಬೆಲ್ಲ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಓಕೆ ಆಗುತ್ತೆ. ಇದನ್ನು ಒಂದು ಟೈಮ್ ಮಿಕ್ಸ್ ಮಾಡಬೇಕು. ಒಂದು 20-25 ಬಾದಾಮಿನ ಕಟ್ ಮಾಡಿ ನೀಟಾಗಿ ಕುಟ್ಟಿ ಹಾಕ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಇದು ಕುದಿದ ಮೇಲೆ ಇದಕ್ಕೆ ಸ್ವಲ್ಪ ಕುಟ್ಟಿರುವಂಥ ಬಾದಾಮಿ, ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ಳಿ. ಘಮ ಘಮ ಪಾಯಸ ರೆಡಿ ಆಯಿತು. ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ.
ಪಾಯಸ ರೆಡಿ ಆಯಿತು. ಇದು ನೀವು ಮನೇಲಿ ಮಾಡಿ ಇದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.